ಹಾಯ್ ಎಲ್ಲರಿಗೂ ನಮಸ್ಕಾರ. ಜಾತ್ರೆ ವಿಶೇಷವಾಗಿ ನಾನು ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಆ ಜಾತ್ರೆಗೂ ಮುಂಚೆ ತೇರೆಲ್ಲ ರೆಡಿ ಮಾಡ್ತಾರಲ್ಲ, ಹಂಗಾಗಿ ತೇರು ರೆಡಿ ಊರಿಗೆಲ್ಲ ಬಂದು ದೇವರು ಪೂಜೆ ಮಾಡಿಸ್ಕೊಂಡು ಹೋಗಿ ಜಾತ್ರೆನ ಸ್ಟಾರ್ಟ್ ಮಾಡೋದು. ಹಾಗಾಗಿ 5 ಊರಿಗೂ ಬಂದು ಪೂಜೆ ಮಾಡಿಸ್ಕೊತಾ ಇದ್ದೆ ನೋಡಿ. ಅಲ್ಲಿ ನಮ್ಮ ಮನೆಗೆ ಹೇಳಿದ್ದೀನಿ ಏನು ಮಾಡ್ತಾನೋ ಗೊತ್ತಿಲ್ಲ. ಜಾತ್ರೆಗಿಂತ ಮುಂಚೆ ಬಂದು ಈ 5 ಊರಲ್ಲೂ ಪೂಜೆ ಮುಗಿಸ್ಕೊಂಡು ದೇವರು ಮುಂದಕ್ಕೆ ಹೋಗೋದು. ಆ ದೇವರು ಬರೋಷ್ಟೊತ್ತಿಗೆ ನೋಡಿ ಯಾವ ಥರ ಹೂವು ಎಲ್ಲ ಹಾಕಿ ದೇವರೇ ಕಾಣಿಸಲ್ಲ, ಆ ಥರ ಇವತ್ತು ನಾವು ಬೆಳಗ್ಗೆನೇ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಹಿಂದೆ ಮಾವಿನ ಮರ ಇತ್ತು. ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮ ಚಿಕ್ಕತ್ತೆ, ನಮ್ಮ ಮನೋರ ಅಮ್ಮ, ಅವರು ಕೂಡ ಅತ್ತೆ ಆಗಬೇಕು ನನಗೆ. ಅವರು ಮಾವಿನಕಾಯಿ ಕಿತ್ಕೊಡ್ತಾಯಿದ್ರು. ಆಮೇಲೆ ಹಸು ಎಲ್ಲ ನೋಡಿ ಸಾಕಿದ್ದಾರೆ. ಮನೆ ಹಿಂದೆನೇ ಇರೋದ್ರಿಂದ ತುಂಬಾ ಈ ಥರ ಹಳ್ಳಿಗೆ ಹೋದಾಗ ತುಂಬ ಖುಷಿಯಾಗುತ್ತೆ ಇದೆಲ್ಲ ನೋಡೋಕ್ಕೇ. ತುಂಬ ಚೆನ್ನಾಗಿತ್ತು ನೋಡಿ. ಕರು ಮಾತ್ರ ಕ್ಯೂಟಾಗಿದೆ, 2 ಕರುನೂ ಕೂಡ. ಫೈನಲಿ ಒಂದು 3 ಮಾವಿನಕಾಯಿ ಕಿತ್ಕೊಳ್ಳೋಣ ಚಿತ್ರಾನ್ನಕ್ಕೆ. ತುಂಬ ಜನ ಬಂದಿರ್ತಾರಲ್ಲ, ಎಲ್ಲರಿಗೂ ಸಾಕಾಗಲ್ಲ ಅಂದ್ಬಿಟ್ಟು 3 ಮಾವಿನಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮನೆಯಿಂದನೇ ಅಲ್ವಾ, ತುಂಬ ದೂರ ಏನು ಹೋಗೋವಂಥದ್ದೇನಿರಲಿಲ್ಲ. ಕರು ಮಾತ್ರ ಕ್ಯೂಟಾಗಿತ್ತು, ಅದಕ್ಕೆ ಅದನ್ನು ಕೂಡ ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಮನೆಯಿಂದನೇ ಎಲ್ಲ ಥರನೂ ಬೆಳ್ಕೊಂಡಿದ್ದಾರೆ ನೋಡಿ. ದಾಳಿಂಬೆ ಮರನೂ ಇತ್ತು. ಹಾಗೆ ಸಂಜೆ ಆರತಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ತಂಬಿಟ್ಟು ಆರತಿ ತೊಗೊಂಡೋಗ್ತಾರಲ್ವ ದೇವರಿಗೆ. ಹಾಗಾಗಿ ಸ್ವಲ್ಪ ಅದಕ್ಕೆ ಡೆಕೋರೇಟ್ ಮಾಡಬೇಕು, ಚೆನ್ನಾಗಿ ಕಾಣುತ್ತಲ್ವ. ಗಣಗ್ಲೂವ ಇದೆಲ್ಲ ದೇವರಿಗೆ ತುಂಬಾ ಶ್ರೇಷ್ಠ. ಹಾಗೆ ಒಂದು ಕಡ್ಡಿ ತೊಗೊಂಡು ಒಂದೊಂದೇ ಹೂವು ಏರಿಸ್ಬೇಕು. ಅದು ರೆಡಿ ಮಾಡಿದಾಗ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಕಡ್ಡಿಯಲ್ಲಿ ಹಾಕ್ತಾಯಿದ್ವಿ. ನನ್ನ ಮಗಳಿಗೆ ಏನು ಖುಷಿನೋ ಗೊತ್ತಿಲ್ಲ, ನಾವು ಹಾಕೋದು ನೋಡ್ಬಿಟ್ಟು ಅವಳು ನಾನು ಹಾಕ್ತೀನಿ, ನಾನು ಮಾಡ್ತೀನಿ ಅಂತ ಬಂದಳು. ನಾನು ಗದರಿಸಿದ್ದಕ್ಕೆ ಮುಖ ನೋಡಿ ಯಾವ ಥರ ಮಾಡ್ಕೊಂಡು ಕೂತಿದ್ದಾಳೆ. ಆಮೇಲೆ ಹಾಕ್ಕೊಡು ಅಂದ್ಲು, ಹಾಕ್ಕೊಡ್ಲಿಲ್ಲ, ಅವಳೇ ಹಾಕ್ಕೋತಾ ಇದ್ದಾಳೆ. ಮತ್ತು ನಾನು ಫೈನಲಿ ಇದೇನು ನಾನು ರೆಡಿ ಮಾಡಲಿಲ್ಲ, ನಮ್ಮ ಮನುನೇ ರೆಡಿ ಮಾಡಿದ್ದು. ನಾನು ಲಾಸ್ಟಲ್ಲಿ ಹೊಂಬಾಳೆಗೆ ಒಂದೊಂದು ಹೂವು ಚುಚ್ಚೋಣ ಅಂದ್ಬಿಟ್ಟು ಚುಚ್ತಾ ಇದ್ದೆ. ಆವಾಗ ಈ ವಿಡಿಯೋ ಮಾಡಿರೋದು. ಸೆಂಟ್ರಲ್ಲಿ ನಾವು ದೀಪ ಇಕ್ತೀವಿ, ಇಲ್ಲಿಂದ ಅಲ್ಲಿಗೆ ಹೋಗೋವರೆಗೂ ದೀಪ ಉರಿಬೇಕು.
ಇದು ರೆಡಿ ಆಯಿತು ನೋಡಿ ಆರತಿ ಇಲ್ಲಿ ಹೊರಡಿಸ್ತಾರೆ. ಈಗ ಹೊರಡಿಸ್ಬಿಟ್ಟು ಹೋಗಿ ಫಸ್ಟ್ ದರ್ಶನ ಮಾಡೋದೇ ಆರತಿ ತೊಗೊಂಡೋಗಿರೋರು. ಹಾಗಾಗಿ ಆರತಿ ಜೊತೆ ಹೋಗಿರೋರು ಕೂಡ ಬೇಗನೆ ದರ್ಶನ ಮಾಡ್ಬೋದು, ದೇವ್ರನ್ನ ನೋಡ್ಬೋದು ಅಂತ. ಸೊ ದೇವರು ಕೊಂಡ ಆಯೋದನ್ನ ನೋಡಿ ಎಷ್ಟು ಚೆನ್ನಾಗಿ ದೇವರು ಕೊಂಡ ಆಯುತ್ತೆ ಅಂದ್ಬಿಟ್ಟು ಇದೊಂದು ನೋಡೋಕ್ಕೇ ತುಂಬ ಖುಷಿ. ಜಾತ್ರೆ ಟೈಮಲ್ಲಿ ಹೋಗಲೇಬೇಕು ಅಂದ್ಬಿಟ್ಟು ನಾನು ಕೂಡ ನೈಟ್ 4 ಗಂಟೆಗೆ ಜಾತ್ರೆಗೆ ಹೋಗ್ಬಿಡ್ತೀವಿ. ಜಾತ್ರೆ ಬನ್ನಿ ನೋಡೋಣ ಹೇಗಿದೆ ಅಂತ ನೋಡೋಣ. 4 ಗಂಟೆಯಿಂದ 4:15 ಅಂದರೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಆದರೆ ಜಾತ್ರೆ ತೇರು ಎಳೆಯೋದೆಲ್ಲ 5:30 6 ಗಂಟೆ ಆಗುತ್ತೆ. ನಾವು ಫಸ್ಟೇ ಹೋಗ್ಬಿಟ್ಟು ದೇವ್ರನ್ನ ನೋಡ್ಬೋದು. ಇದು ನೆಲೆ ನಿಂತಿರೋ ದೇವರು, ಇಲ್ಲೇನೇ ದೇವರು ನೆಲೆ ನಿಂತಿರೋಂತಹದ್ದು. ಈ ದೇವ್ರಿಗೆ ಹೋಗಿ ಕೈ ಮುಕ್ಕೊಂಡು ಬಂದು ಆಮೇಲೆ ಏನೇನಿದೆ ಜಾತ್ರೆ ತೇರು ಎಳೆಯೋದು ಕೊಂಡಾಯೋದೆಲ್ಲ ಈಗ ಸ್ಟಾರ್ಟ್ ಆಗುತ್ತೆ. ಈಗ ದೇವರು ಹೋಗ್ತಾ ಇದೆ ತೇರಲ್ಲಿ ಕೂತ್ಕೊಳ್ಳೋಕ್ಕೆ. ತೇರಲ್ಲಿ ಕೂತ್ಕೊಂಡ್ಮೇಲೆ ನೋಡಿ ಬಾಳೆಹಣ್ಣಂತೂ ತುಂಬ ಜನ ಹೊಡಿತಾರೆ. ನಮ್ಮ ಹರಕೆ ಫಲ ಏನಿದೆ ಅದನ್ನು ಬಾಳೆಹಣ್ಣಲ್ಲಿ ಮನಸ್ಸಲ್ಲಿ ಬೇಡ್ಕೊಂಡು ಬಾಳೆಹಣ್ಣು ಹೊಡಿತಾರೆ. ಆದರೆ ಅಲ್ಲಿ ಬಂದಿರೋ ಹುಡುಗರು ಏನು ಹೊಡಿತಾರೋ ಗೊತ್ತಿಲ್ಲ, ಸುಮ್ಮನೆ ಅಂತೂ ಹೊಡಿತಾ ಇರ್ತಾರೆ. ಅದಕ್ಕೋಸ್ಕರನಾದರೂ ಎಂಜಾಯ್ ಮಾಡೋಕ್ಕೆ ನೋಡಿ. ಅದು ತೇರು ಬಂದು ಮುಂದೆ ಹೋಗಿ ಹಿಂದೆ ಬರುತ್ತೆ. ಅದೊಂದು ಟೈಮು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ. ತೇರು ಎಳೆದಿದ್ದಾದಮೇಲೆ ದೇವರು ಕೆಳಗೆ ಬಂದು 3 ರೌಂಡು ಫುಲ್ಲು ರೌಂಡ್ ಹಾಕಿಬಿಟ್ಟು ಆ ಜಾಗ ಏನಿದೆ ದೇವರು ಸುತ್ತ ಫುಲ್ಲು ರೌಂಡ್ ಹಾಕಿಬಿಟ್ಟು ಅಲ್ಲೊಂದು ದೇವರಿದೆ ರಾಮ ಅಂತ, ಆ ದೇವರಿಗೆ ಕೈ ಮುಕ್ಕೊಂಡು ಮುಂದಕ್ಕೆ ಹೋಗಿ 3 ರೌಂಡ್ ಹಾಕಿಬಿಟ್ಟು ಆಮೇಲೆ ದೇವರು ಕೂಡ ಕೊಂಡನ ತುಳ್ಕೊಂಡು 3 ಸಲ ತುಳಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಕೂಡ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ ಅದು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ದೇವ್ರು ಬರ್ತಾ ಇದೆ. ಇದು ಈಗ 6 ಗಂಟೆಯಲ್ಲಿ ಎಳೆದಿದ್ದಾಯಿತು ತೇರಿಂದ ಇಳಿದು ಈಗ 3 ರೌಂಡ್ ಬರುತ್ತೆ. ಫಸ್ಟ್ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ನೆಕ್ಸ್ಟು ತೇರು ಹತ್ರ ಹೋಗಿ ತೇರು ಹತ್ರನೂ ಸಹ ಕೈ ಮುಗಿದ್ಬಿಟ್ಟು ಮುಂದಕ್ಕೆ ಹೋಗುತ್ತೆ. ಅದೆಲ್ಲ ನೋಡೋಕ್ಕೆ ಒಂದು ಕ್ಷಣ ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಿದ್ದೀನಿ ಕೂಡ ನಾನು. ನೋಡಿ ಯಾವ ಥರ ಇದೆ ದೇವರು ಹಿಂದೆ. ಅಲಂಕಾರ ಅಂತೂ ಸೂಪರಾಗಿ ಮಾಡ್ತಾರೆ ಆ ದೇವರಿಗೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇರುತ್ತೆ. ಬನ್ನಿ ಈಗ ಯಾವ ಥರ ದೇವರು ಕೈ ಮುಗಿಯೋದು ಅಂತ ನೋಡೋಣ. ದೇವರು ಕೂಡ ನೋಡಿ ಕೈ ಮುಗಿಯುತ್ತೆ ನೋಡಿ. ಈಗ ದೇವರು ಕೂಡ ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ನೆಕ್ಸ್ಟು ತೇರು ಹತ್ರ ಹೋಗಿ ತೇರು ಹತ್ರನೂ ಕೂಡ ನಮಸ್ಕಾರ ಮಾಡುತ್ತೆ. ಈ ದೇವರಿಗಂತೂ ತುಂಬಾ ಪವರ್ಫುಲ್ಲು, ಸಖತ್ತು ಪವರ್ಫುಲ್ ಇದೆ ಈ ದೇವರು. ಉಳಿಸ್ಕೊಡ್ತೀನಿ ಅನ್ನೋರನ್ನ ಉಳಿಸ್ಕೊಟ್ಟೇ ಕೊಡುತ್ತೆ ಆ ಅಮ್ಮ, ಇಲ್ಲ ಅಂದರೆ ಇಲ್ಲ. ತುಂಬ ಪವರ್ಫುಲ್ಲು. ನಾವಂತೂ ತುಂಬಾ ನಂಬಿದ್ದೀವಿ ಆ ದೇವರು.
ಕೈ ಬಿಡಲ್ಲ ಅಂತ. ಬಳ್ಳಾಪುರ ನಿಮ್ ಫ್ರೆಂಡ್ ಕಾಯ್ತಾ ಇದಾರೆ ಚಪ್ರದ್ರವ ದೇವಸ್ಥಾನ ಮುಂದೆ. ಮಾರುತಿ ಬಳ್ಳಾಪುರ ರಂಗಯ್ಯನಪಾಳ್ಯ ವೆಂಕಟೇಶ. ಆ ಪೊಲೀಸವರು ಕೂಡ ಇಲ್ಲಿ ಕಾವಲು ಕಾಯ್ತಾರೆ. ಯಾಕಂದರೆ ಹಿಂದೆಯಿಂದ ತಳ್ಳೋದು ಇಲ್ಲ ಏನಾದರೂ ಆ ಥರ ಆಟ ಆಡೋರು ಅಂಥವ್ರು ಏನಾದರೂ ಬಿಸಿಗೆ ಬಿದ್ದುಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅವರು ಕಾಯ್ತಾ ಇರ್ತಾರೆ ನೋಡಿ.
ನಿಮ್ಮ ತಾಯಿ ಕಾಯ್ತವ್ರೆ ಬರ್ರಿ ಎಲ್ಲ ನಾವು ಕೂಡ ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಬಂದ್ವಿ. ಜಾತ್ರೆ ಅಂದರೆ ಗೊತ್ತಲ್ಲ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಫುಲ್ ಶಾಪಿಂಗೇ ಇತ್ತು. ನನ್ನ ಮಗಳಿಗೋಸ್ಕರನೇ ಫುಲ್ ಶಾಪಿಂಗ್ ಆಟೋ ಸಾಮಾನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಹಾಗೆ ಮನೆಯಲ್ಲಿ ಆಗಲೇ ಬಿರಿಯಾನಿ ರೆಡಿ ಆಗ್ತಾಯಿತ್ತು, ಆಗಲೇ ಮಟನ್ ಸಾರು ಕೂಡ ರೆಡಿ ಆಗಿತ್ತು. ಬಿರಿಯಾನಿ ನೋಡಿ ಕೊಡ್ತಾ ಏನೋ ಒಂದು 10-15 ನಿಮಿಷ ಆಗಿರೋ ಬಿರಿಯಾನಿ ಕೂಡ ರೆಡಿ ಆಗೋಗ್ತಿತ್ತು. ಹಾಗೆ ನನ್ನ ಕಬಾಬ್ ಮಾಡೋಣ ಅಂದ್ಬಿಟ್ಟು ನೆನೆಸಿಟ್ಟಿದ್ದ, ಬಟ್ ನಂಗೆ ತಿನ್ನೋಕ್ಕಾಗಲಿಲ್ಲ. ಹಾಗೆ ಬಂದುಬಿಟ್ಟೆ. ಅದೊಂದು ಬೇಜಾರಿದೆ. ಕಬಾಬು ತಿನ್ನಲೇಬೇಕು ಒಂದು ದಿವಸ ಮಾಡಿಕೊಂಡು. ಅವನೇ ರೆಡಿ ಮಾಡಿರೋದು. ನಮ್ಮನು ತುಂಬ ಚೆನ್ನಾಗಿ ಮಾಡ್ತಾನೆ, ಅವನೇ ಕರ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು